الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. صدق الله العلي العظيم. السلام عليكم ورحمة الله. ರಬ್ಬುಲ್ ಆಲಮೀನ್ ಆದ ಪ್ರಭುವಿನ ನಾಮದಿಂದ ಎಂದು ಆರಂಭವಾಗುವ ಅಧ್ಯಾಯದೊಂದಿಗೆ ಇಲ್ಲಿ ನಾವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ. ರಬ್ಬುಲ್ ಆಲಮೀನ್ ಎಲ್ಲ ಸಕಲ ಸೃಷ್ಟಿಗಳ ಪ್ರಭು. ಮುಸಲ್ಮಾನರ, ಹಿಂದೂಗಳ, ಕ್ರೈಸ್ತರ ಅಥವಾ ನಿರ್ದಿಷ್ಟ ಒಂದು ಮತ ಪಂಥದ ರಬ್ ದೇವನು ಎನ್ನದೆ ಪವಿತ್ರ ಕುರ್ಆನ್ ಆರಂಭಗೊಳ್ಳುವಂಥದ್ದು ಸರ್ವರ ಪ್ರಭು ಎನ್ನುವ ವಾಕ್ಯದೊಂದಿಗೆ. ಧನ್ಯವಾದ ಅಬ್ದುಲ್ ಹಾಫಿಲ್ ಅಬ್ದುಲ್ ಸಲಾಂ. ಇವತ್ತು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸುವುದಕ್ಕೆ ಬೇಕಾಗಿ ನಿಂತಿದ್ದೇನೆ. ಕರ್ನಾಟಕದ ಸುನ್ನಿ ಸಂಘಟನೆಗಳ ಒಕ್ಕೂಟ ಹಮ್ಮಿಕೊಂಡಂತಹ ಮಾನವತಾ ಸಮಾವೇಶ. ನಾನೀಗಾಗಲೇ ಹೇಳಿರುವ ಹಾಗೆ ಜಾಗತಿಕ ಮುಸ್ಲಿಂ ವೇದಿಕೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿರುವ ಮುಸ್ಲಿಂ ಸಮಾಜದ ಪರಮೋನ್ನತ ನಾಯಕ ಶೇಖುನಾ ಕಮರುಲ್ ಉಲಮಾ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರ ನಾಯಕತ್ವದಲ್ಲಿ ಕಳೆದ ಹಲವು ದಶಕಗಳಿಂದ ಮಾನವತೆಗೆ ಸಂಬಂಧಪಟ್ಟ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಾ ಇದೆ. ಅದರಲ್ಲಿ ಕೂಡ ಸಮಾಜ ಅತ್ಯಂತ ಹೆಚ್ಚು ಅಮಾನವೀಯಗೊಳ್ಳುತ್ತಿರುವಂತಹ ಒಂದು ವಾತಾವರಣದಲ್ಲಿ ಮನುಷ್ಯನ ನಡುವಿನ ನಂಬಿಕೆಗಳು ಶಿಥಿಲಗೊಂಡು ಮನುಷ್ಯನನ್ನು ನಂಬದಂತಹ ಒಂದು ವಾತಾವರಣದಲ್ಲಿ ಮತ ಪಥ ಜಾತಿ ಧರ್ಮ ಇತ್ಯಾದಿ ತಡೆಬೇರಿಗಳನ್ನು ಇಟ್ಟುಕೊಂಡು ಪರಸ್ಪರ ಜಗಳವನ್ನು ಕಾಯುವ, ಸಂಘರ್ಷವನ್ನು ಮೂಡಿಸುವ ಒಂದು ವಾತಾವರಣದಲ್ಲಿ ಈ ಎಲ್ಲ ಅನಾಹುತಗಳಿಗೆ ಕಾರಣವಾದಂತಹ ಮಾನವತೆಯ ಕೊರತೆ, ಅದನ್ನು ನೀಗಿಸಿ ಮಾನವತೆಯನ್ನು ಮನುಷ್ಯ ಮನಸ್ಸುಗಳಲ್ಲಿ ಮೂಡಿಸಬೇಕು ಎಂಬ ಧ್ಯೇಯದೊಂದಿಗೆ ಶೇಖುನಾ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರು ದೊಡ್ಡ ಒಂದು ಮಾನವತೆಯ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಅಂಗವಾಗಿ ತಮ್ಮ ತವರು ಭೂಮಿ ಕೇರಳ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಭಾರತದಲ್ಲಿ ಅತ್ಯಂತ ಹೆಚ್ಚು ಸಾಕ್ಷರತೆ ಇರುವಂತಹ ರಾಜ್ಯ ಕೇರಳ. ಆದರೆ ಇವತ್ತು ಅತ್ಯಂತ ಹೆಚ್ಚು ಕೊಳ್ಳೆಗಳು, ಅತ್ಯಂತ ಹೆಚ್ಚು ದೌರ್ಜನ್ಯಗಳು ನಡೆಯುವಂತಹ ಒಂದು ರಾಜ್ಯವಾಗಿ ಕೂಡ ಕೇರಳ ಗುರುತಿಸಲ್ಪಡುತ್ತಿದೆ. ಆದ್ದರಿಂದಲೇ ತನ್ನ ದೌತ್ಯವನ್ನು ತನ್ನ ತವರು ಭೂಮಿ ಎಂಬ ಕಾರಣಕ್ಕಾಗಿ ಮಾತ್ರವಲ್ಲ, ಅತ್ಯಂತ ಹೆಚ್ಚು ಸಾಕ್ಷರತೆ ಇದ್ದು ಕೂಡ ಅತ್ಯಂತ ಹೆಚ್ಚು ಅಮಾನವೀಯತೆ ಮೆರೆಯುತ್ತಿರುವಂತಹ ಒಂದು ನಾಡಿನಲ್ಲಿ ಇದಕ್ಕೊಂದು ಪರಿಹಾರವನ್ನು ಒದಗಿಸಿಕೊಡಬೇಕು, ಮನುಷ್ಯನ ಮುಂದೆ ಧರ್ಮದ ಸಂದೇಶವನ್ನು ನೀಡಬೇಕು ಎನ್ನುವ ದೃಷ್ಟಿಯಿಂದ ನಾಳೆ ಮುಂಜಾನೆಯಿಂದ ಏಪ್ರಿಲ್ 28ರ ತನಕ ಕಾಸರಗೋಡಿನಿಂದ ತಿರುವನಂತಪುರಂ ತನಕ ತ್ರಿವೇಂದ್ರಂ ತನಕ ಅವರು ಹಮ್ಮಿಕೊಂಡಂತಹ ಮಾನವತೆಯ ಜಾಗೃತಿಗಾಗಿ ಎಂಬ ಸ್ಲೋಗನ್ನೊಂದಿಗೆ ಹಮ್ಮಿಕೊಂಡಂತಹ ಕೇರಳ ಯಾತ್ರೆ. ಎಪಿ ಉಸ್ತಾದರವರ ಎಲ್ಲ ಚಟುವಟಿಕೆಗಳಲ್ಲಿ ಮುಸ್ಲಿಂ ಕರ್ನಾಟಕ ಅವರ ಜೊತೆಗಿರುತ್ತದೆ. ಆದ್ದರಿಂದ ನಿಮ್ಮ ಅಭಿಯಾನವನ್ನು ನಾವು ಕೂಡ ವಹಿಸಿಕೊಂಡಿದ್ದೇವೆ. ಕರಾವಳಿ ಕರ್ನಾಟಕದ ಮುಸ್ಲಿಂ ಸಮಾಜ ಮುಖ್ಯವಾಗಿ ಕೇರಳದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ಆದ್ದರಿಂದ ಕೇರಳಕ್ಕೇನು ಅಗತ್ಯವಿದೆಯೋ ಅದು ಕರಾವಳಿಗೂ ಅಗತ್ಯವಿದೆ ಎಂಬ ದೃಷ್ಟಿಯಲ್ಲಿ ಕರ್ನಾಟಕದ ಸುನ್ನಿ ಸಂಘಟನೆಗಳು ಎಪಿ ಉಸ್ತಾದರವರ ಕೇರಳ ಯಾತ್ರೆಯನ್ನು ಬೆಂಬಲಿಸಿಕೊಂಡು ಮಾನವತಾ ಮಹಾ ಸಂಗಮವನ್ನು ಹಮ್ಮಿಕೊಂಡಿದೆ. ಇದರ
ಅಂಗವಾಗಿ ನಾವು ಮಾನವತಾ ಸಮಾವೇಶವನ್ನ ಇಲ್ಲಿ ನಡೆಸ್ತಾ ಇದ್ದೇವೆ. ಮನುಷ್ಯತ್ವ ಸಮಾಜದಿಂದ ಅತ್ಯಂತ ಚಿತ್ರಗೊಳ್ಳುತ್ತಿರುವ ಸಂದರ್ಭದಲ್ಲಿ ಇದಕ್ಕೆ ಪರಿಹಾರವನ್ನು ನೀಡಲಿಕ್ಕೆ ಮನಸ್ಸು ಮಾಡಿದರೆ ಧಾರ್ಮಿಕ ಪಂಡಿತರಿಗೆ ಮಾತ್ರ ಸಾಧ್ಯ. ಯಾಕೆಂತ ಕೇಳಿದರೆ ನಮ್ಮ ಭಾರತದಲ್ಲಿ ಎಲ್ಲ ಧರ್ಮದ ಜನರು ಇದ್ದಾರೆ. ಎಲ್ಲ ಜನರು ಯಾವುದಾದರೂ ಒಂದು ಧರ್ಮವನ್ನು ಪಾಲಿಸುತ್ತಾರೆ. ಇಲ್ಲಿ ಧರ್ಮದ ಮೇಲೆ ನಂಬಿಕೆ ಇಲ್ಲದವರು ತೀರಾ ಕಡಿಮೆ ಸಂಖ್ಯೆಯಲ್ಲಿ ಮಾತ್ರ ಇಲ್ಲೂ ಸಾಧ್ಯ. ಹಾಗಾಗಿ ಧಾರ್ಮಿಕ ನಾಯಕರ ಮಾತುಗಳಿಗೆ ಯಾವತ್ತೂ ಬೆಲೆ ಇದೆ. ಆದ್ದರಿಂದ ಧಾರ್ಮಿಕ ನಾಯಕರನ್ನು ಸಮಾಜಕ್ಕಿಳಿಸಿ ಅವರ ಮೂಲಕ ಮಾನವತೆಯ ಸಂದೇಶ ಸಾರಬೇಕು ಎಂಬ ನಿಟ್ಟಿನಲ್ಲಿ ನಾವು ಈ ಒಂದು ಸಮಾವೇಶವನ್ನ ಇಲ್ಲಿ ಹಮ್ಮಿಕೊಂಡು ಎಲ್ಲ ಧರ್ಮದ ಬಂಧುಗಳನ್ನ, ಎಲ್ಲ ಧರ್ಮದ ನಾಯಕರನ್ನ ನಾವು ಇಲ್ಲಿ ಆಹ್ವಾನಿಸಿದ್ದೇವೆ. ಈ ವೇದಿಕೆಯಲ್ಲಿ ನೀವು ಕೇವಲ ಒಂದು ಸಭಾ ವೇದಿಕೆಯನ್ನು ಕಾಣ್ತಾ ಇಲ್ಲ, ಮೊದಲು ಒಂದು ಪುಟ್ಟ ಭಾರತವನ್ನ ನೀವು ಕಾಣ್ತಾ ಇದ್ದೀರಿ. ಭಾರತದ ಸೌಂದರ್ಯವಾದಂತಹ ಸರ್ವಧರ್ಮಗಳು, ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಈ ಮೂರು ಮುಖ್ಯ ಧರ್ಮಗಳು, ಅದರ ಈ ರಾಷ್ಟ್ರ ಮಟ್ಟದ ನಾಯಕರನ್ನ ನಾವು ಈ ವೇದಿಕೆಯಲ್ಲಿ ಕುಳಿತುಗೊಳಿಸುವ ಮೂಲಕ ಒಂದು ಪುಟ್ಟ ಭಾರತವನ್ನ ಮಂಗಳೂರಿನ ಪುರಭವನದೊಳಗೆ ಸೃಷ್ಟಿಸಿದ್ದೇವೆ ಎಂಬ ಸಾರ್ಥಕ್ಯವನ್ನ ನಾವು ಅನುಭವಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇದರ ಅಧ್ಯಕ್ಷತೆಯನ್ನು ವಹಿಸುವವರು ಸುನ್ನಿ ಕರ್ನಾಟಕದ ಪರಮೋನ್ನತ ನಾಯಕ ಕಾಜಿ ಶೇಖುನಾ ಬೇಕಲ್ ಉಸ್ತಾದ್. ಗೊತ್ತಿರಬಹುದು, ಏಪ್ರಿಲ್ 2 ಮತ್ತು 3 2 ದಿನಗಳಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರದಿಂದ ದಕ್ಷಿಣ ಕನ್ನಡದ ಸುಳ್ಯದ ತನಕ ಅತ್ಯಂತ ಉರಿ ಬಿಸಿಲನ್ನು ಕೂಡ ಲೆಕ್ಕಿಸದೆ, ಪೂರಕವಾದ ಆರೋಗ್ಯ ಇಲ್ಲದಿದ್ರೂ ಕೂಡ ಎಲ್ಲ ಮನುಷ್ಯ ಮನಸ್ಸುಗಳನ್ನು ಪೋಣಿಸಬೇಕು, ಅಂತಹ ಒಂದು ಉದಾತ್ತವಾದ ಸಂದೇಶ ನೀಡಬೇಕು ಎನ್ನುವ ಉದ್ದೇಶದಿಂದ ಬೇಕಲ್ ಉಸ್ತಾದ್ರವರು ಮಾನವತಾ ಸಂದೇಶ ಜಾಥಾವನ್ನು ಹಮ್ಮಿಕೊಂಡಿದ್ದರು. ಎಲ್ಲ ಧರ್ಮದ ಬಂಧುಗಳು ಕೂಡ ಬಹಳ ಪ್ರೀತಿಯಿಂದ ಅದನ್ನು ಸ್ವೀಕರಿಸಿಕೊಂಡಿದ್ದರು. ಇವತ್ತು ಮುಸ್ಲಿಂ ಕರ್ನಾಟಕದ ಅಧಿಕೃತ ಉಲಮಾ ನಾಯಕ ಅವರು. ಒಂದು ಧರ್ಮವನ್ನು ಅರ್ಥ ಮಾಡುವುದು ಆ ಧರ್ಮದ ನಾಯಕರಿಂದಾಗಿರಬೇಕು. ಧರ್ಮದ ನೀತಿ ಸಿದ್ಧಾಂತಗಳನ್ನು ಹೇಳಬೇಕಾದವರು ಧಾರ್ಮಿಕ ನಾಯಕರಾಗಿರಬೇಕು. ಇವತ್ತಿನ ಸಮಸ್ಯೆ ಧರ್ಮ ಅರಿಯವರು ನಿಯಂತ್ರಿಸ್ತಾ ಇದ್ದಾರೆ. ಆದ್ದರಿಂದ ನಾವು ಬೇಕಲ್ ಉಸ್ತಾದ್ರವರ ನೇತೃತ್ವದಲ್ಲಿ ಮಾನವತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಅವರೇ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಳ್ತಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕಿರುವವರು ಜನಾಬ್ ಅಲ್ಹಾಜ್ ಏನಪೋಯ ಅಬ್ದುಲ್ ಕುಂಜಿ, ಚಾನ್ಸಲರ್ ಏನಪೋಯ ಯೂನಿವರ್ಸಿಟಿ. ಇವರ ಬಗ್ಗೆ ಹೆಚ್ಚಿನ ಪರಿಚಯದ ಅಗತ್ಯ ವಿಶೇಷತಃ ಮಂಗಳೂರಿನವರಿಗೆ ಇಲ್ಲ. ಎಲ್ಲ ರೀತಿಯಲ್ಲಿ ಕೂಡ ಸಮಾಜದ ಅಭಿವೃದ್ಧಿಗೆ ಬೇಕಾಗಿ ಎಲ್ಲ ಧರ್ಮೀಯ ಬಂಧುಗಳೊಂದಿಗೆ ಬಹಳ ಪ್ರೀತಿಪೂರ್ವಕವಾಗಿ ಬೆರೆಯುತ್ತಾ ಒಟ್ಟು ಸಮಾಜದ ಮುಸ್ಲಿಂ ಸಮುದಾಯದ ಮಾತ್ರವಲ್ಲ, ಒಟ್ಟು ಸಮಾಜದ ಅಭ್ಯುದಯಕ್ಕೆ ಬೇಕಾಗಿ ತುಡಿಯುವ ಮಿಡಿಯುವ ಮನಸ್ಸುಗಳೊಂದಿಗೆ ದುಡಿಯುವ ಜನಾಬ್ ಏನಪೋಯ ಅಬ್ದುಲ್ ಕುಂಜಿ ಹಾಜಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಉದ್ಘಾಟಿಸಲಿಕ್ಕಿದ್ದಾರೆ. ಪ್ರೀತಿಪೂರ್ವಕವಾಗಿ ಅವರನ್ನ ನಾವು ಸ್ವಾಗತಿಸ್ತಾ ಇದ್ದೇವೆ. ಜನಾಬ್ ಸನ್ಮಾನ್ಯ ಶ್ರೀ ಎಂ ವೀರಪ್ಪ ಮೊಯ್ಲಿ ಕೇಂದ್ರ ಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಉದ್ಘಾಟಿಸಲಿಕ್ಕೆ ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಬರುವುದಿಲ್ಲ ಅಂತ ಹೇಳಿ ತಿಳಿಸುವುದರೊಂದಿಗೆ ಎಲ್ಲ ಬಗೆಯ ಶುಭಾಶಯಗಳನ್ನು ಬರಲಿಕ್ಕೆ ಆಗದಿರುವುದರ ವಿಷಾದವನ್ನು ಕೂಡ ತಿಳಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಇದಕ್ಕೆ ಅತ್ಯಂತ ಅರ್ಹ ವ್ಯಕ್ತಿಯಾಗಿ ನಮಗೆ ಕಂಡಂತಹ ಅಬ್ದುಲ್ ಕುಂಜಿ ಹಾಜಿ ಅವರು ಅವರನ್ನ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅತ್ಯಂತ ಮುಖ್ಯವಾದ ವಿಷಯ ಮಾನವತೆಯ ಸಂದೇಶವನ್ನ ಧಾರ್ಮಿಕ ನಾಯಕರಿಂದ ನೀಡುವಂಥದ್ದು. ಅದಕ್ಕಾಗಿ ಇವತ್ತು ಮುಸ್ಲಿಂ ಸಮಾಜದಿಂದ ಮಾನವತೆಯ ದೊಡ್ಡದೊಂದು ಅಭಿಯಾನವನ್ನು ಹಮ್ಮಿಕೊಂಡ ಶೇಖುನಾ ಎಪಿ ಉಸ್ತಾದ್. ಮುಸ್ಲಿಂ ಸಮಾಜದವರಿಗೆ ಅವರ ಬಗ್ಗೆ ದೀರ್ಘವಾದ ಪರಿಚಯದ ಅಗತ್ಯವಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಇವತ್ತು ಅಮೆರಿಕಾದಲ್ಲಿರಬಹುದು, ಈಜಿಪ್ಟ್ನಲ್ಲಿರಬಹುದು, ಇಂಗ್ಲೆಂಡ್ನಲ್ಲಿರಬಹುದು, ಜಗತ್ತಿನ ಯಾವುದೇ ಒಂದು ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸೆಮಿನಾರ್, ಒಂದು ಸಮ್ಮೇಳನ, ಒಂದು ವಿಚಾರಗೋಷ್ಠಿ ಏನು ನಡೆಯುತ್ತಿದ್ದರೂ ಭಾರತದ ಮುಸ್ಲಿಂ ಸಮಾಜದಿಂದ ಪ್ರತಿನಿಧಿಯಾಗಿ ಆಹ್ವಾನಿಸಲ್ಪಡುವವರು ಶೇಖುನಾ ಕಮರುಲ್ ಉಲಮಾ ಎಪಿ ಅಬೂಬಕರ್ ಮುಸ್ಲಿಂ. ಅಮೆರಿಕದ ಮಿಚಿಗನ್ ಯೂನಿವರ್ಸಿಟಿಯ ವತಿ ಅವರ ಸಮಾಜಶಾಸ್ತ್ರ ವಿಭಾಗ ಜಗತ್ತಿನ ಅತ್ಯಂತ ಪ್ರಭಾವಿ 500 ಮುಸ್ಲಿಂ ನಾಯಕರ ಬಗ್ಗೆ ಒಂದು ಸರ್ವೆ ಮಾಡಿ ಪುಸ್ತಕವನ್ನು ಹೊರತಂದಾಗ ಅದರಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಮುಸ್ಲಿಂ ವಿದ್ವಾಂಸ ಶೇಖುನಾ ಎಪಿ ಉಸ್ತಾದ್ ಆಗಿದ್ದರು.
ಅವರು ಇವತ್ತು ನುಡಿಸುತ್ತಿರುವಂತಹ ಚಟುವಟಿಕೆಗಳು 1980ರಿಂದ ಅವರು ಮರ್ಕಸ್ ಸಕಾಫತಿ ಸುನ್ನಿಯಾ ಎಂಬ ದೊಡ್ಡದೊಂದು ವಿಶ್ವವಿದ್ಯಾಲಯವನ್ನ, ದೊಡ್ಡದೊಂದು ಮಹಾವಿದ್ಯಾಲಯವನ್ನ ನಡೆಸ್ತಾ ಇದ್ದಾರೆ. ಒಂದೇ ಕ್ಯಾಂಪಸ್ಸಿನೊಳಗೆ 12,000 ವಿದ್ಯಾರ್ಥಿಗಳು. ಅದರಲ್ಲಿ ಅಲ್ಲಿನ ಶಾಲೆಗಳಲ್ಲಿ, ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ವಿವಿಧ ಕಾಲೇಜುಗಳಲ್ಲಿ ಅಲ್ಲಿ ಮುಸಲ್ಮಾನರಿಗೆ ಮಾತ್ರವಲ್ಲ ಎಲ್ಲ ಧರ್ಮದವರು ಕೂಡ ಅಲ್ಲಿ ಕಲಿತಾ ಇದ್ದಾರೆ. ಅವರು ಕರ್ನಾಟಕವೂ ಸೇರಿ ರಾಷ್ಟ್ರದ ವಿವಿಧ ಕಡೆಗಳಲ್ಲಿ ಸಂಸ್ಥೆಗಳನ್ನ ಕಟ್ಟಿಸಿದ್ದಾರೆ. ಅಲ್ಲಿ ಎಲ್ಲ ಧರ್ಮದವರಿಗೂ ಕೂಡ ಅವರು ಅವಕಾಶವನ್ನು ನೀಡುತ್ತಾ ಇದ್ದಾರೆ. ಇತ್ತೀಚೆಗೆ ಗುಜರಾತಿನ ಅತ್ಯಂತ ಹಿಂದುಳಿದ ಕುಡಿಯುವ ನೀರಿಲ್ಲದೆ ಬಳಲುತ್ತಿರುವಂತಹ ಮನುಷ್ಯರಿರುವ ಒಂದು ಪ್ರದೇಶದಲ್ಲಿ 1,000 ಸಾರ್ವಜನಿಕ ಕುಡಿಯುವ ನೀರಿನ ಬಾವಿಗಳನ್ನ ತೋಡಿಸಿಕೊಟ್ಟರು. ಮುಸಲ್ಮಾನರಿಗೆ ಮಾತ್ರ ಅಂತ ಹೇಳಿ ಹೇಳಿಲ್ಲ, ಎಲ್ಲ ಧರ್ಮದಲ್ಲಿ ಯಾರಿಗೆ ಬಾಯಾರಿಕೆ ಆಗ್ತದೆ ಅವರೆಲ್ಲರೂ ಕುಡಿಯಬಹುದು. ಕಾರಣ ಅಲ್ಲಾಹನ ಆಜ್ಞೆ ಇದೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪೈಗಂಬರರ ಆಜ್ಞೆ ಇದೆ, ಮನುಷ್ಯರನ್ನು ಪ್ರೀತಿಸಬೇಕು. ಈ ಒಂದು ಧ್ಯೇಯವನ್ನಿಟ್ಟುಕೊಂಡು ಪ್ರವಾದಿಗಳ ಉತ್ತರಾಧಿಕಾರಿಯಾಗಿ ಆ ದೌತ್ಯವನ್ನು ಇವತ್ತು ಜಾಗತಿಕ ಮಟ್ಟದಲ್ಲಿ ನಿರ್ವಹಿಸುತ್ತಿರುವ ಅಖಿಲ ಭಾರತ ಸುನ್ನಿ ಉಲಮಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ಶೈಖುನಾ ಎಪಿ ಅಬೂಬಕರ್ ಮುಸ್ಲಿಯಾರ್ ಕಾಂತಪುರ ಅವರನ್ನ ಈ ಸಂದರ್ಭದಲ್ಲಿ ಅವರು ನಾಳೆಯಿಂದ ನಡೆಸುವಂತಹ ಕೇರಳ ಯಾತ್ರೆ ಮಾನವೀಯತೆ ಜಾಗೃತಿಗಾಗಿ ಸಂದೇಶ ಜಾಥಾ, ಅದಕ್ಕೆ ಎಲ್ಲ ವಿಧ ಶುಭ ಕಾಮನೆಗಳನ್ನ ಮುಸ್ಲಿಂ ಕರ್ನಾಟಕದ ವತಿಯಿಂದ ಮಾತ್ರವಲ್ಲ ಮನುಷ್ಯ ಕರ್ನಾಟಕದ ವತಿಯಿಂದ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಉಸ್ತಾದರನ್ನ ನಾವು ಸ್ವಾಗತಿಸುತ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹಿಂದೂ ಸಮಾಜದ ಒಬ್ಬರು ನಾಯಕರು ಭಾಗವಹಿಸಿ ತಮ್ಮ ಧರ್ಮದ ಮಾನವೀಯ ಸಂದೇಶವನ್ನ ಅನಾವರಣ ಮಾಡಬೇಕು ಅಂತ ಹೇಳುವ ಯೋಜನೆಯನ್ನಿಟ್ಟುಕೊಂಡಾಗ ನಮ್ಮ ಎಲ್ಲರ ಮುಂದೆ ಇದ್ದ ಮೊದಲ ಆಯ್ಕೆ ಶ್ರೀ 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 ವಿಶ್ವೇಶತೀರ್ಥ ಸ್ವಾಮೀಜಿಗಳು ಪೇಜಾವರ ಮಠ. ಅದಕ್ಕೆ ಕಾರಣ ಏನು ಅಂತ ಹೇಳಿ ನಾನು ನಿಮ್ಮ ಮುಂದೆ ಹೇಳಬೇಕಾದ ಅಗತ್ಯ ಇಲ್ಲ. ಅವರ ಪ್ರಾಯವನ್ನ ಅವರ ಅಪಿಯರೆನ್ಸ್ ಹೇಳ್ತದೆ. ಆದರೂ ಕೂಡ ತಮ್ಮ ಪ್ರಾಯವನ್ನು, ತಮ್ಮ ವೃದ್ಧಾಪ್ಯವನ್ನು, ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಇವತ್ತು ಕೂಡ 24 ಗಂಟೆ ಕೂಡ ಆ ಚಟುವಟಿಕೆ ನಿರತರಾಗಿರುವ ಹಿಂದೂ ಸಮಾಜದ ಅಭಿವೃದ್ಧಿಗೆ ಬೇಕಾಗಿ ಭಾರತ ರಾಷ್ಟ್ರದ ಎಲ್ಲ ಜನರ ಒಳಿತನ್ನು ಬಯಸುತ್ತಾ ಅವರು ಮಾಡುತ್ತಿರುವಂತಹ ಚಟುವಟಿಕೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತರು ಬರಲೇಬೇಕು ಎಂಬ ಒಂದು ಉದ್ದೇಶವನ್ನು ನಾವು ಇಟ್ಟುಕೊಂಡು ನಮ್ಮ ಸಂಘಟಕರಾದ ಸನ್ಮಾನ್ಯ ಜನಾಬ್ ಎ ಹೈದರ್ ಪರ್ದಿಪಾಡಿ ಅವರು ಸ್ವಾಮೀಜಿಯವರಲ್ಲಿ ಕೇಳಿಕೊಂಡಾಗ ಅವರಿಗೆ ಅನಿವಾರ್ಯವಾದ ಕೆಲವು ಒತ್ತಡಗಳಿತ್ತು, ಬರುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು. ಸಹಜವಾಗಿ ನಮಗೆ ನಿರಾಶೆಯಾಗಿತ್ತು. ಯಾಕೆಂತ ಹೇಳಿದರೆ ಇವತ್ತು ಹಿಂದೂ ಸಮಾಜದ ಪ್ರತಿನಿಧಿಯಾಗಿ ನಮಗೆ ತೋರಿಸಲಿಕ್ಕಿರುವ ಅತ್ಯಂತ ಹಿರಿಯ ಯತಿಗಳು ಶ್ರೀ ಸ್ವಾಮೀಜಿಗಳು. ಆದ್ದರಿಂದ ನಾವು ಮತ್ತೆ ಪ್ರಯತ್ನ ಮುಂದುವರಿಸಿದಾಗ ಇವತ್ತು ಹೈದರಾಬಾದ್ನಿಂದ ಬೇರೆ ಒಂದು ಕಾರ್ಯಕ್ರಮ ಮುಗಿಸಿ ಅದರ ಆಯಾಸವನ್ನು ಪರಿಹರಿಸಲಿಕ್ಕೆ ಕೂಡ ಸಮಯ ಕಂಡುಕೊಳ್ಳದೆ ನಮ್ಮ ಮಾನವತೆಯ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಬಂಧುಗಳ ಜೊತೆಗೂಡಿ ಕೈಜೋಡಿಸಬೇಕು. ಎಪಿ ಉಸ್ತಾದ್ ಅವರ ನಾಯಕತ್ವದಲ್ಲಿ ಇಲ್ಲಿ ನಡೆಯುತ್ತಿರುವಂತಹ ಮನುಷ್ಯ ಸೇವೆಗೆ ಆ ಸೇವೆಯೊಂದಿಗೆ ಕೈಪೋಣಿಸಬೇಕು ಎಂಬ ದೃಷ್ಟಿಯಲ್ಲಿ ಶ್ರೀ ಸ್ವಾಮೀಜಿಗಳು ನಮ್ಮೊಂದಿಗೆ ಇವತ್ತು ಸೇರಿಕೊಂಡಿದ್ದಾರೆ. ಅವರನ್ನ ಈ ಸಂಘಟನೆಗಳ ಪರವಾಗಿ, ಎಲ್ಲ ಸುನ್ನಿ ಸಂಘಟನೆಗಳ ಪರವಾಗಿ ನಾವು ಅತ್ಯಂತ ಪ್ರೀತಿ ಕ್ರೈಸ್ತ ಧರ್ಮ ಬಂಧುಗಳು ಇವತ್ತು ನಮ್ಮ ಸಮಾಜದ ಅತ್ಯಂತ ಮುಖ್ಯವಾದಂತಹ 3 ಧರ್ಮಗಳಾಗಿ ನಾವು ಎಣಿಸುವಾಗ ಹಿಂದೂ, ಮುಸಲ್ಮಾನ, ಕ್ರೈಸ್ತ. ಈ ಸಮಾಜದಿಂದ ನಮ್ಮ ಮೊದಲ ಆಯ್ಕೆ ಮಂಗಳೂರಿನ ಆ ಬಿಷಪ್ಪರಾಗಿದ್ದರು. ಆದರೆ ಬಿಷಪ್ಪರು ತಮ್ಮ ಪ್ರತಿನಿಧಿಯಾಗಿ ಬಹುಶಃ ಮುಂದಿನ ಬಿಷಪ್ ಆಗಲಿರತಕ್ಕಂತಹ ವಿಕಾರ್ ಜನರಲ್ ಮಂಗಳೂರು ಧರ್ಮ ಪ್ರಾಂತ್ಯದ ರೆವರೆಂಡ್ ಫಾದರ್ ಡೆನಿಸ್ ಪ್ರಭು, ನಿಮಗೆ ಗೊತ್ತಿರಬಹುದು ಕ್ರೈಸ್ತ ಸಮಾಜದಲ್ಲಿ ಬಹಳ ಉತ್ತಮವಾದಂತಹ ಒಂದು ಸಂಘಟನಾ ವ್ಯವಸ್ಥೆ ಇದೆ. ಅಲ್ಲಿ ಧರ್ಮ ಪ್ರಾಂತ್ಯಕ್ಕೆ ಮತ್ತು ಅಲ್ಲಿನ ಬಿಷಪ್ಪರಿಗೆ ಸಮಾಜದಲ್ಲಿ ಬಹಳ ದೊಡ್ಡ ಪಾತ್ರವಿದೆ. ಯು ಲವ್ ಯುವರ್ ಎನಿಮೀಸ್, ಶತ್ರುವನ್ನು ಕೂಡ ಪ್ರೀತಿಸು ಅಂತ ಹೇಳಿದಂತಹ ಕ್ರೈಸ್ತ ಧರ್ಮದ ಶುಭ ಸಂದೇಶವನ್ನ ಪ್ರಚಾರ ಮಾಡುವಲ್ಲಿ ಕ್ರೈಸ್ತ ಧರ್ಮಗುರುಗಳು ಬಹಳ ಹೆಚ್ಚಿನ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ.
ಆದ್ದರಿಂದಲೇ ಅವರಿಂದ ಈ ಒಂದು ಸಮಾವೇಶದಲ್ಲಿ ಕ್ರೈಸ್ತ ಸಮಾಜದ ಆ ಮಾನವೀಯ ಸಂದೇಶವನ್ನ ಕೇಳಿಸಿಕೊಳ್ಳಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಅವರೊಂದಿಗೆ ವಿನಂತಿ ಮಾಡಿದ ಮೇರೆಗೆ ಶ್ರೀಯುತರು ಸರಿಯಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅತಿ ವಂದನೆಯ ಫಾದರ್ ಡೆನಿಸ್ ಪ್ರಭು ಅವರನ್ನ ಸುನ್ನಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಲ್ಲಿರುವ ಎಲ್ಲ ಬಂಧುಗಳ ವತಿಯಿಂದ ನಾವು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮೈನಾರಿಟಿ ಕಮಿಷನ್ ಇದರ ಅಧ್ಯಕ್ಷರು, ಸಕ್ರಿಯ ಸಾಮಾಜಿಕ ಹೋರಾಟಗಾರರು ಆಗಿರತಕ್ಕಂತಹ ಶ್ರೀ ಅನ್ವರ್ ಮಾಣಿಪಾಡಿಯವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾವು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಜನಾಬ್ ಹೈದರ್ ಪ್ರತಿಪಾಡಿಯವರು ನಮ್ಮ ಸಂಘಟನೆಗಳ ಪ್ರಮುಖ ಸಂಘಟಕರು, ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ರಾಜ್ಯ ಉಪಾಧ್ಯಕ್ಷರು, ಜೆಡಿಎಸ್ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರು ಆಗಿದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಜನಾಬ್ ಯುಟಿ ಖಾದರ್, ಹೆಚ್ಚು ಹೇಳಬೇಕಾಗಿಲ್ಲ, ನಮ್ಮ ಎಲ್ಲ ಸುನ್ನಿ ಸಂಘಟನೆಗಳಲ್ಲಿ ಯಾವತ್ತೂ ಮುಂಚೂಣಿಯಲ್ಲಿ ನಿಲ್ಲುವಂತಹ ಜನಪ್ರತಿನಿಧಿ, ಜನಪ್ರಿಯ ಶಾಸಕ ಶ್ರೀ ಯುಟಿ ಖಾದರ್ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕರ್ನಾಟಕದ ಅಧಿಕೃತ ಮುಸ್ಲಿಂ ವಿದ್ಯಾರ್ಥಿ ಸಂಘಟನೆಯಾದ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇದರ ರಾಜ್ಯಾಧ್ಯಕ್ಷರು, ಯುವ ಆಧ್ಯಾತ್ಮಿಕ ನಾಯಕರು ಆದ ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರಜ್ವಿ ಹಜರತ್ ಕಾವಲ್ಕಟ್ಟೆ, ಸೈಯದ್ ಸಿಟಿಎಂ ಸಂಗಳ್ ಮನ್ಸೂರ್, ಎಸ್ಸಿಡಿಸಿ ಸುನ್ನಿ ಎಜುಕೇಷನಲ್ ಡೆವಲಪ್ಮೆಂಟ್ ಕಮಿಟಿ ಆಫ್ ಕರ್ನಾಟಕ. ಮದ್ರಸಾ ಎನ್ನುವ ವ್ಯವಸ್ಥೆ ಮುಸ್ಲಿಂ ಸಮಾಜದಲ್ಲಿ ಬಹಳ ಜನಪ್ರಿಯ. ಆ ಮೂಲಕ ನಾವು ಮಕ್ಕಳಿಗೆ 5 ವರ್ಷ ತುಂಬುವಾಗಲೇ ಮಾನವತೆಯ ಬಾಲಪಾಠವನ್ನು ಬೋಧಿಸುತ್ತೇವೆ. ಆ ಒಂದು ದೊಡ್ಡ ವ್ಯವಸ್ಥೆಗೆ ನಾಯಕತ್ವ ಕೊಡುತ್ತಿರುವ ಸುನ್ನಿ ಎಜುಕೇಷನಲ್ ಡೆವಲಪ್ಮೆಂಟ್ ಕಮಿಟಿ ಆಫ್ ಕರ್ನಾಟಕ ಇದರ ಅಧ್ಯಕ್ಷರಾದ ಅಬ್ದುಲ್ ರಹಮಾನ್ ಇಲ್ ಮದನಿ ಜಪ್ಪು ಮತ್ತು ಮತ್ತೊಬ್ಬ ನಾಯಕರಾದ ಆತೂರ್ ಸಯದ್ ಮುಸ್ಲಿಯಾ ಸ್ವಾಗತಿಸ್ತಾ ಇದ್ದೇವೆ. ಸುನ್ನಿ ಜಮಿಯತುಲ್ ಉಲಮಾದ ರಾಜ್ಯ ನಾಯಕರಾದ ಅಲ್ಹಾಜ್ ಯುಕೆ ಮೊಹಮ್ಮದ್ ಸಅದಿ ಒಳವೂರ್, ಎಸ್ಒಎಸ್ ರಾಜ್ಯಾಧ್ಯಕ್ಷ ಕೆಪಿ ಹುಸೈನ್ ಸಅದಿ ಕೇಸಿರೋಡ್, ಡಾಕ್ಟರ್ ಎಪಿ ಅಬ್ದುಲ್ ಹಕೀಂ ಅಜ್ಹರಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಮರ್ಕಜ್ನ ಪ್ರತಿನಿಧಿಯಾಗಿ ಎಪಿ ಉಸ್ತಾದ್ರವರ ಅಂಬಾಸಿಡರ್ ಆಗಿ ದುಡಿಯುತ್ತಿರುವಂತಹ ಎಪಿ ಅಬ್ದುಲ್ ಹಕೀಂ ಅಜ್ಹರಿ ಡಾಕ್ಟರ್ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿರುವ ಜನಾಬ್ ಬಿಎಂ ಫಾರೂಕ್ ಬ್ಯಾಂಗ್ಳೂರ್, ಯುಕೆ ಮೋನು ಹಾಜಿ ಕಣಚೂರ್, ಎಸ್ಎಂ ರಶೀದ್ ಹಾಜಿ ಮಂಗಳೂರು, ಬಿಎಂ ಮುಮ್ತಾಜ್ ಅಲಿ ಕೃಷ್ಣಾಪುರ್, ಬಿಎಂ ಮೊಯ್ದೀನ್ ಬಾಬಾ ಕೃಷ್ಣಾಪುರ್, ಎಚ್ಎಸ್ ಮೊಹಮ್ಮದ್ ಸಾಗರ್, ಹಾಜಿ ಅಬ್ದುಲ್ಲಾ ತೌಫೀಕ್ ನಾವುಂದ, ಸಿಎ ಮಜೀದ್ ಹಾಜಿ ಉಚ್ಚಿಲ್, ಯುಕೆ ಖಾದರ್ ಎವರ್ಗ್ರೀನ್, ರಾಜ್ಯ ವಕ್ಫ್ ಬೋರ್ಡ್ ಮೆಂಬರ್ ಸಾಫಿ ಸೈದಿ ಬ್ಯಾಂಗ್ಳೂರ್, ಹಜ್ ಕಮಿಟಿ ಮೆಂಬರ್ ಹುಸೇನ್ ಸಕಾಫಿ ಎಂಎಮಾಡ್, ಉಸ್ಮಾನ್ ಹಾಜಿ ಪುತ್ತೂರ್, ಕುಂಜಿ ಅಹಮದ್ ಹಾಜಿ ಜೇರಳಕಟ್ಟೆ, ಅಬ್ದುಲ್ ಅಜೀಜ್ ಹಸನ್ ಮಂಗಳೂರು, ಜಿಎ ಬಾವಾ ಬ್ಯಾಂಗ್ಳೂರ್, ಇಬ್ರಾಹಿಂ ಬಾವಾ ಹಾಜಿ ಮಂಗಳೂರು, ಹಾಜಿ ಹಮೀದ್ ಕಂದಕ್ ಮಂಗಳೂರು, ಉಳ್ಳಾಳ್ ದರ್ಗಾ ಅಧ್ಯಕ್ಷ ಯುಎಸ್ ಹಮ್ಜಾ ಮಂಗಳೂರು, ಉಳ್ಳಾಳ್ ಎಸ್ ಇಬ್ರಾಹಿಂ ಕಮ್ಮಾಡಿ ಪುತ್ತೂರ್ ಸೇರಿದಂತೆ ಹಲವಾರು ಮಂದಿ ಹೆಸರು ಹೇಳಿದವರು ಮತ್ತು ಹೇಳದವರು ಎಲ್ಲರೂ ಇದ್ದಾರೆ. ಎಲ್ಲರನ್ನೂ ಕೂಡ ಮಾನವೀಯ ಅಭಿಯಾನದಲ್ಲಿ ಕೈ ಜೋಡಿಸುವುದಕ್ಕಾಗಿ ಸ್ವಾಗತಿಸುತ್ತಾ, ಕೇವಲ ಒಂದು ಸಮ್ಮೇಳನದಿಂದ ಮಾತ್ರ ದೊಡ್ಡದೊಂದು ಮಾನವೀಯತೆಯ ಪರಿವರ್ತನೆ ಉಂಟಾಗುತ್ತದೆ ಎಂಬ ಭ್ರಮೆ ಇಲ್ಲದಿದ್ದರೂ ಕೂಡ ಇಲ್ಲಿ ನಾವು ಸಾರುವ ಮಾನವತೆಯ ಸಂದೇಶ ಮನಸ್ಸುಗಳಿಂದ ಕೋಟಿ ಕೋಟಿ ಮನುಷ್ಯ ಮನಸ್ಸುಗಳಿಗೆ ತಲುಪಿ ಆ ಮೂಲಕ ಇದೊಂದು ಜಾಗತಿಕ ಅಭಿಯಾನವಾಗಿ ಬರಬೇಕು ಅಂತ ಹೇಳುವ ಆಶಯವನ್ನ ನಿಮ್ಮ ಮುಂದೆ ಬಿಚ್ಚುತ್ತಾ, ಎಲ್ಲ ಇಲ್ಲಿ ಸೇರಿರುವ ಮಾನವತೆಯ ಮಹಾ ಕೈಂಕರ್ಯದಲ್ಲಿ ಕೈಪೋಡಿಸಲು ಇಲ್ಲಿ ನೆರೆದಿರುವ ಎಲ್ಲ ಬಂಧುಗಳನ್ನು, ವಿಶೇಷತಃ ಈ ಕಾರ್ಯಕ್ರಮವನ್ನು ನಾಡಿನುದ್ದಕ್ಕೂ ಹರಡಲಿರುವ ನಮ್ಮ ಪ್ರೀತಿಯ ಪತ್ರಕರ್ತ ಬಂಧು ಭಗಿನಿಯರನ್ನು ಎಲ್ಲರನ್ನೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಾ, ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಕಾರ್ಯಕ್ರಮದ ಉದ್ಘಾಟನೆಗೆ ಬೇಕಾಗಿ ಜನಾಬ್ ಹಾಜಿ ಯಾನಪೋಯ ಅಬ್ದುಲ್ಲಾ ಕುಂಜಿ ಕುಲಾಧಿಪತಿಗಳು ಅವರನ್ನ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದಾರೆ.